ಕಾವೇರಿ ಬಿಸಿಯಲ್ಲಿರುವಂತಹ ಸರ್ಕಾರಕ್ಕೆ ಕೊಂಚ ನಿರಾಳತೆ ಸಿಗ್ತಾ ಇದೆಯಾ? ಇವತ್ತು ಮತ್ತು ನಾಳೆ ರಾಜ್ಯದಲ್ಲಿ ಮಳೆ ಬರೋ ನಿರೀಕ್ಷೆ. ಅಫ್ಕೋರ್ಸ್ ಇದೊಂದೇ ನಮಗಿರುವಂತಹ ಬಹಳ ದೊಡ್ಡದಾದಂತಹ ಆಸರೆ. ಹಿಂಗಾರು ಮಳೆ ವಾಡಿಕೆಯಂತೆ ಬರುವಂತಹ ನಿರೀಕ್ಷೆ ಇದೆ. ಟಿವಿ9ಗೆ ಹವಾಮಾನ ಇಲಾಖೆಯ ನಿರ್ದೇಶಕರಿಂದ ಹೇಳಿಕೆ. ಹವಾಮಾನ ಇಲಾಖೆಯ ನಿರ್ದೇಶಕರಾದ CS ಪಾಟೀಲ್ ಅವರಿದ್ದಾರೆ. ಯಾವಾಗ ಮಳೆ ಬರ್ಬೋದು, ಮುಂಗಾರಂತೂ ಕೈ ಕೊಡ್ತು, ಅಟ್ಲೀಸ್ಟ್ ಹಿಂಗಾರು ಮಳೆ ಆದರೂ ಶುರುವಾಗುತ್ತಾ? ಈ ಒಂದು ಕಾವೇರಿ ಹೋರಾಟಕ್ಕೆ ಬ್ರೇಕ್ ಹಾಕೋಕ್ಕೆ ಮಳೆ ಈಗ ಬರಬೇಕಾಗಿರೋದು, ಇದೆಲ್ಲರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ CS ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅಟ್ಲೀಸ್ಟ್ ಹವಾಮಾನ ಇಲಾಖೆಯಿಂದ ಹಿಂಗಾರು ಏನಾದರೂ ಬರ್ಬೋದಾ ಅನ್ನೋ ಮುನ್ಸೂಚನೆ ಸಿಗ್ತಾ ಇದೆಯಾ? ಹಿಂಗಾರು ಮಳೆ ಸಾಮಾನ್ಯವಾಗಿ ಅಕ್ಟೋಬರ್ 15ರ ನಂತರ ಬರ್ತೈತಿ. ಅದಕ್ಕೆ ನಾವು ಪೋಸ್ಟ್ ಮನ್ಸೂನ್ ಸೀಸನ್ ಅಥವಾ ನಾರ್ತ್ ಈಸ್ಟ್ ಮನ್ಸೂನ್ ಅಂತ ಕರಿತೀವಿ, ಈಶಾನ್ಯ ಮಾರುತ. ಅಕ್ಟೋಬರ್ 15 ತನಕ ಇದು ಮುಂಗಾರು ಮಳೆ ಇರ್ತೈತಿ. ಮುಂಗಾರು ಮಳೆ ಈ ವರ್ಷ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಆಗಸ್ಟ್ 5-6 ನಂತರ ಮತ್ತೆ ಮಳೆ ಆರಂಭವಾಗುವ ಸಾಧ್ಯತೆಗಳದಾವು. ಅಲ್ಲಿಯವರೆಗೆ ಮಳೆ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಈಗ ಸದ್ಯಕ್ಕೆ ಈಗ ಕಾವೇರಿ, ಕಬಿನಿ, ಹಾರಂಗಿ ಈ ಒಂದು ಪ್ರದೇಶದ ಕಡೆ ಏನೋ ಮಳೆ ಬೀಳುವ ಸಾಧ್ಯತೆ ಇದೆ. ನೀವು ಹೇಳಿದಾಗ ಜುಲೈ 31, ಆಗಸ್ಟ್ 1ಕ್ಕೆ ಏನಾದರೂ? ಈ ಜುಲೈ 31ರಂದು ಜಾಸ್ತಿ ಮಳೆ ಆಗೋ ಸಾಧ್ಯತೆ ಐತಿ. ನಾಳೆ ಆಗಸ್ಟ್ 1ರಂದು ಸ್ವಲ್ಪ ಮಟ್ಟಿಗೆ ಆಗ್ಬೋದು, ಕೆಲವೊಂದು ಕಡೆ ಮಾತ್ರ ಭಾರಿ ಮಳೆ ಆಗ್ಬೋದು. ಆದರೆ ಆಗಸ್ಟ್ 2ರಿಂದ ಆಗಸ್ಟ್ 4ರವರೆಗೆ ಮಳೆಯ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಸರ್, ಇಲ್ಲಿ ಮ್ಯಾಪಲ್ಲಿ ತೋರಿಸೋದಾದರೆ ನೀವು ಯಾವ ರೀತಿ ಈಗ ಮೋಡಗಳ ಹಿದಿದೆ, ಗಾಳಿಯ ವೇಗ ಯಾವ ದಿಕ್ಕಿನತ್ತ ಇದೆ, ಯಾವಾಗ ಬರ್ಬೋದು ಅನ್ನೋ ಮುನ್ಸೂಚನೆ ಇಲ್ಲಿ ಯಾವ ರೀತಿ ತೋರಿಸ್ಬೋದು? ಈಗಾಗಲೇ ನಿನ್ನೆ ಛತ್ತೀಸ್ಗಢದಲ್ಲಿ ವಾಯುಭಾರ ಕುಸಿತವಾಗಿತ್ತು. ಇವತ್ತು ಮಹಾರಾಷ್ಟ್ರದ ವಿದರ್ಭದಲ್ಲಿ ಒಂದು ವೆದರ್ ಸಿಸ್ಟಮ್ ಐತಿ. ಈ ಒಂದು ಮಳೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಕಡೆ ಇನ್ನೂ 2-3 ದಿವಸ ಆ ಕಡೆನ ಮಳೆ ಆಗುತ್ತೆ. ಅದರ ಒಂದು ಪ್ರಭಾವದಿಂದ ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಒಂದು ಬೆಲ್ಟ್ನಲ್ಲಿ ಮಾತ್ರ ಮಳೆ ಆಗುವ ಸಾಧ್ಯತೆಗಳದ ಇವತ್ತು ನಾಳೆಗೆ. ಅದರ ಬಿಟ್ಟರೆ ಆಗಸ್ಟ್ 2ರಿಂದ ಆಗಸ್ಟ್ 4-5 ತನಕ ಮಳೆ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಪೂರಾ ಕಡಿಮೆ ಇರ್ತೈತಿ. ಎಲ್ಲೋ ಒಂದು ಕಡೆ ಹಗುರು ಮಳೆ ಬರ್ಬೋದು. ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 2ರಿಂದ ಆಗಸ್ಟ್ 4ರವರೆಗೆ ಸಾಧಾರಣವಾಗಿ ಮಳೆ ಆಗುವ ಸಾಧ್ಯತೆಗಳು. ಈಗ ಪ್ರಮುಖವಾಗಿ ಹಳೆ ಮೈಸೂರು ಭಾಗ, ಈ ಮಂಡ್ಯ, ಮೈಸೂರು, ಈ ಒಂದು ಬೆಂಗಳೂರು ಈ ಭಾಗದ ಕಡೆ ಯಾವಾಗ ಮಳೆ ನಿರೀಕ್ಷೆ ಮಾಡ್ಬೋದು ನಾವಂತ? ಇಲ್ಲಿ ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ. ಈಗಂತೂ ಮುಂದಿನ ಒಂದು ವಾರದವರೆಗೆ ಮಳೆ ಆಗ್ಬೋದು. ಭಾಳ ಹಗುರವಾಗಿ ಮಳೆ ಆಗುತ್ತೆ. ಅಷ್ಟೊಂದು ಭಾರಿ ಮಳೆ ಆಗುವ ನಿರೀಕ್ಷಣೆ ಈಗಿಲ್ಲ. ಬರೋ ಸಾಧ್ಯತೆ ಏನಾದ್ರು ಇದೆಯಾ? ಮಳೆ ಈ ಒಂದು ವಾರದಾಗ ಅಷ್ಟು ಮಳೆ ಆಗಲ್ಲ. ಇವತ್ತು ಆಗ್ಬೋದು. ಜುಲೈ 31, ಆಗಸ್ಟ್ 1, ಆಗಸ್ಟ್ 2ರಿಂದ ಆಗಸ್ಟ್ 5 ತನಕ ಮಳೆ ಪ್ರಮಾಣ ಭಾಳ ಕಡಿಮೆ ಇರ್ತೈತಿ. ಯಾಕೆ ಈ ವರ್ಷ ಅಷ್ಟೊಂದು ಮಟ್ಟಿಗೆ ಆಗೋ ಕಾರಣ ಏನಿರ್ಬೋದು ಅಂತ? ಇದಕ್ಕೆ ಬಲವಾದ ಕಾರಣವೇನೆಂದರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಏರಿಕೆ ಆಗೋದು. ಇದು ಸಮುದ್ರದ ನೀರಿನ ಉಷ್ಣಾಂಶ ಏರಿಕೆ ಆಗೋದಕ್ಕೆ ನಾವು ಎಲ್ನಿನೋ ಅಂತ ನಾವು ಕರಿತೀವಿ. ಈ ಒಂದು ಉಷ್ಣಾಂಶ ಏರಿಕೆ ಆಗಿರುವುದರಿಂದ ಮನ್ಸೂನ್ ಮಾರುತಗಳು ದುರ್ಬಲಗೊಳ್ತಾವು ಮತ್ತು ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತವಾಗುವ ಸಂಖ್ಯೆಗಳು ಪೂರಾ ಕಡಿಮೆ ಆಕ್ಕವು. ಇದರಿಂದ ಬರೀ ನಮ್ಮ ಕರ್ನಾಟಕ ಅಂತ ಏನಿಲ್ಲ, ಇಡೀ ನಮ್ಮ ದೇಶಾದ್ಯಂತ ಮಳೆಯ ಪ್ರಮಾಣ ಇದರಿಂದ ಕಡಿಮೆ ಆಗುತ್ತೆ. ಏನಾದರೂ ಹಿಂಗಾರು ಏನಾದರೂ ನಿರೀಕ್ಷೆ ಮಾಡ್ಬೋದಾ ಅಂತ? ಹಿಂಗಾರು ಇಲ್ಲಿ ವಾಡಿಕೆಯಂತೆ ಮಳೆ ಆಗ್ಬೋದು. ಇದು ಹಿಂಗಾರು ಸಾಮಾನ್ಯವಾಗಿ ಅಕ್ಟೋಬರ್ 15ರ ನಂತರನ ಬರ್ತೈತಿ. ಅಕ್ಟೋಬರ್ 15ರ ತನಕ ಇದು ನೈಋತ್ಯ ಮನ್ಸೂನ್ನ ಮುಂದುವರಿತೈತಿ. ಮತ್ತು ಹಿಂಗಾರು ಮಳೆ ಮತ್ತು ಭಾಳ ಅಲ್ಪಾವಧಿ, ಅದು ಭಾಳ ಜಾಸ್ತಿ ಆಗಲ್ಲ. 100ಕ್ಕೆ 70ರಿಂದ 80ರಷ್ಟು ಮಳೆ ಆಗೋದು ಈ ನೈಋತ್ಯ ಮನ್ಸೂನಿಂದ. ಜೂನ್ 1ರಿಂದ ಅಕ್ಟೋಬರ್ 15ರ ತನಕ ಅಥವಾ ಸೆಪ್ಟೆಂಬರ್ 30ರ ತನಕ ಅದು ಒಂದು 20% ಮಳೆ ಆಗ್ಬೋದು ಅಷ್ಟೆ. ನಾವು ಇವತ್ತು ಮತ್ತು ನಾಳೆ ಮಳೆ ಬರುವುದನ್ನು ನಿರೀಕ್ಷೆ ಮಾಡ್ಬೋದಾಗಾದರೆ? ಇವತ್ತು ನಾಳೆಗೆ ನಿರೀಕ್ಷಣೆ ಮಾಡ್ಬೋದು. ನಂತರ ಮಳೆ ಕಡಿಮೆ ಆಗತ್ತೆ ರೀ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.